ಇವತ್ತು ಇಂಡಿಯಾಗೆ ಮತ್ತು ಮಹಾರಾಷ್ಟ್ರಗೆ ಒಂದು ಶಾಕಿಂಗ್ ನ್ಯೂಸ್. ಏನಪ್ಪ ಅಂದರೆ, ಮಹಾರಾಷ್ಟ್ರದ ಡೆಪ್ಟಿ ಸಿ ಎಂ ಅಜಿತ್ ಪವಾರ್ ಪ್ಲೇನ್ ಕ್ರ್ಯಾಶ್ನಲ್ಲಿ ಸತ್ತೋಗ್ತಾರೆ. ನಾವುಗಳು ಅಬ್ಸರ್ವ್ ಮಾಡಿರ್ಬೋದು, ಈ ಥರ ಪೊಲಿಟಿಷಿಯನ್ಸ್ ಯಾವ್ದಾದ್ರು ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಸತ್ತೋಗಿದ್ದಾರೆ ಅಂದರೆ ಸುಮಾರು ಥರದ ಒಂದಷ್ಟು ನ್ಯೂಸ್ಗಳು, ಪ್ರೋಟೋಕಾಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಪೊಲಿಟಿಕಲ್ ಡ್ರಾಮಾ ಅನ್ನೋದು ಇದ್ದೇ ಇರುತ್ತೆ. ಇದರಿಂದ ಏನಾದ್ರು ಇಂಟೆನ್ಷನ್ ಇದೆಯಾ, ಆ ಥರ ಒಂದಷ್ಟು ನ್ಯೂಸ್ಗಳು ಇಟ್ಕೊಳ್ಳುತ್ತೆ. ಬಟ್ ಆ್ಯಕ್ಚುಲಿ ಅಲ್ಲಿ ನಡೆದಿರೋದು ಏನು, ಪ್ಲೇನ್ ಕ್ರ್ಯಾಶ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳು ಬರುತ್ತಿದೆ. ಜನವರಿ 28ನೇ ತಾರೀಕು ಅಂದರೆ ಇವತ್ತು ನಡೆದಿರುವಂಥ ಇನ್ಸಿಡೆಂಟ್ ಇದು. 27ನೇ ತಾರೀಕು ಅವರು ಮುಂಬೈನಲ್ಲಿ ಯಾವುದೋ ಒಂದು ಗೌರ್ನಮೆಂಟ್ ಫಂಕ್ಷನ್ ಅಟೆಂಡ್ ಮಾಡ್ತಿರ್ತಾರೆ. ಅದಾದಮೇಲೆ ಮುಂಬೈನ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಪುಣೆ ಏರ್ಪೋರ್ಟ್ಗೆ ಒಂದು ಪ್ಲೇನ್ ಬರ್ತಾ ಇರುತ್ತೆ. ಯೂಶಲಿ ಪೊಲಿಟಿಷಿಯನ್ಸ್ಗಳು ಯಾವುದ್ರಲ್ಲಿ ಹೋಗ್ತಾರೆ ಅಂತ ನಮಗೆ ಗೊತ್ತು. ಬಟ್ ಆ ವಿಜುವಲ್ ನೋಡಿ ಒಂದ್ಸಲಿ, ಅವ್ರು ಯೂಸ್ ಮಾಡುವಂಥ ಪ್ಲೇನ್ಸ್ಗಳು ಒಂದು ಪ್ರೈವೇಟ್ ಜೆಟ್. ಅಲ್ಲಿ ಸುಮಾರು 8 ಜನ ಕೂತ್ಕೋಬೋದು. ಆ ಒಂದು ಕೂತಿದಂಥ ಪ್ಲೇನ್ನಲ್ಲಿ ಸುಮಾರು 5 ಜನ ಇದ್ರು ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಪೈಲಟು, ಕೋ ಪೈಲಟು ಮತ್ತು ಇನ್ನು ಅವರ ಸೆಕ್ಯೂರಿಟಿ, ಪರ್ಸ್ನಲ್ ಸೆಕ್ಯೂರಿಟಿ ಯಾರು ಇರ್ತಾರೆ ಅವರಿದ್ದರು ಅಂತ. ಟೋಟಲಾಗಿ 5 ಜನ ಬೆಳಗ್ಗೆ 8:45ಕ್ಕೆ ಪುಣೆ ಅಂತ ಇರುವಂಥ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಬೇಕು. ಅಲ್ಲಿ ಏನು ನ್ಯೂಸ್ ಇದೆ ಅಂದರೆ, ಆ ಲ್ಯಾಂಡಿಂಗ್ ಇಶ್ಯೂ ಆದ ಕಾರಣಕ್ಕೆ ಏನಾಗುತ್ತೆ ಅಂದರೆ, ಲ್ಯಾಂಡಿಂಗ್ ಕರೆಕ್ಟಾಗಿ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಅದು ಪ್ಲೇನ್ ಹೋಗ್ಬಿಟ್ಟು ಕ್ರ್ಯಾಶ್ ಆಗುತ್ತೆ. ಅಂದರೆ ಆ ನ್ಯೂಸು ಮೋಸ್ಟ್ಲಿ ಆ ಪೈಲಟ್ ಕಂಟ್ರೋಲ್ ತಪ್ಪಿದಾಗ ಸೇಮ್ ಪ್ಲೇಸಲ್ಲಿ, ಯೂಶಲಿ ಲೈಕ್ ಪ್ಲೇನ್ ಲ್ಯಾಂಡ್ ಆಗೋದು ಹೇಗಿರುತ್ತಲ್ಲ, ಆ ಲ್ಯಾಂಡಿಂಗ್ ಪ್ಲೇಸ್ನಲ್ಲಿ ಯಾವ ಸ್ಪೀಡಲ್ಲಿ ಡೌನ್ ಮಾಡಬೇಕು, ಯಾವ ಸ್ಪೀಡಲ್ಲಿ ಲ್ಯಾಂಡ್ ಮಾಡಬೇಕು, ಅದೆಲ್ಲ ಪ್ರಾಪರ್ ಆಗಬೇಕು. ಯಾವಾಗ ಕಂಟ್ರೋಲ್ ತಪ್ಪುತ್ತೋ ಆವಾಗ ಪ್ಲೇನ್ ಪ್ರಾಪರಾಗಿ ಲ್ಯಾಂಡ್ ಮಾಡೋಕ್ಕಾಗ. ಆ ಕಂಟ್ರೋಲ್ ತಪ್ಪಿದ ಕಾರಣಕ್ಕೆ ಪ್ಲೇನು ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದ ಸಮಯದಲ್ಲಿ ಅದು ಬರ್ನ್ ಆಗುತ್ತೆ, ಅಂದರೆ ಬೆಂಕಿ ಎತ್ಕೊಳುತ್ತೆ. ಬೆಂಕಿ ಎತ್ಕೊಂಡಾದ ಕಾರಣಕ್ಕೆ ಆ ಪ್ಲೇನಲ್ಲಿ 5 ಜನ ಏನಿದ್ರು, ಆ 5 ಜನನೂ ಕೂಡ ಸೀರಿಯಸ್ ಇಂಜುರಿ ಆಗುತ್ತೆ ಆ ಪ್ಲೇನಲ್ಲಿದ್ದವ್ರಿಗೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಜನ ಅಲ್ಲಿ ಏನಿದ್ರು ಅಷ್ಟು ಜನಕ್ಕೂ ಅಜಿತ್ ಪವಾರ್ ಅವ್ರಿಗೂ ಕೂಡ ಒಂದಷ್ಟು ಇಂಜುರಿ ಆಗಿದೆ ಅಂತ ನ್ಯೂಸ್ ಬರುತ್ತೆ, ಸತ್ತಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ಅಲ್ಲಿದ್ದಂಥ ಐ ವಿಟ್ನೆಸ್ ಯಾರಿದ್ದಾರಪ್ಪ ಅಂದರೆ, ಆ ಏರ್ಪೋರ್ಟ್ ಪಕ್ಕದಲ್ಲಿದ್ದಂಥ ಲೋಕಲ್ಗಳು ಅಬ್ಸರ್ವ್ ಮಾಡಿ ಕ್ರ್ಯಾಶ್ ಆದ ತಕ್ಷಣ ಬೆಂಕಿ ಎತ್ಕೊಂಡು ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಮರ್ಜೆನ್ಸಿ ಟೀಮ್ ಅವ್ರು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಆ್ಯಂಬುಲೆನ್ಸ್ ಎಲ್ಲ ಹೋಗಿ ಅಲ್ಲಿ ಯಾರಿದ್ರು, ಯಾರ್ಯಾರು ಜೀವಂತವಾಗಿದ್ರು ಅಥವಾ ಕ್ರಿಟಿಕಲ್ ಕಂಡೀಷನ್ ಯಾರಿದ್ರು ಅವರೆಲ್ಲರನ್ನೂ ಕರ್ಕೊಂಡು ಆಸ್ಪತ್ರೆಗೆ ಹೋಗೋ ಸಮಯದಲ್ಲಿ ಸತ್ತೋಗ್ತಾರೆ. ಇನ್ನು ಅಜಿತ್ ಪವಾರ್ ಅವ್ರ ಬಗ್ಗೆ ಕೂಡ ಸೇಮ್ ಇನ್ಫಾರ್ಮೇಷನ್ ಇದೆ. ಅವರು ಕೂಡ ಹಾಸ್ಪಿಟ್ಲ್ ಕರ್ಕೋಗೋ ಟೈಮಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಇನ್ನು ಆ ಪ್ಲೇನ್ ಬಗ್ಗೆ ತಿಳ್ಕೊಬೇಕು ಅಂದರೆ, ಆ ಪ್ಲೇನ್ ಒಂದು ಪ್ರೈವೇಟ್ ಜೆಟ್ಟು. ಆ ಪ್ರೈವೇಟ್ ಜೆಟ್ಟಲ್ಲಿ 8 ಸೀಟ್ ಇರುತ್ತೆ. ಅದು ವರ್ಚುವಲ್, ಅಂದರೆ ಅದು ಒಂದು ಪ್ರೈವೇಟ್ ಕಂಪ್ನಿ ರನ್ ಮಾಡೋದು. ಇನ್ಫ್ಯಾಕ್ಟ್ ಆ ಪೈಲಟ್ ಏನಿರ್ತಾರಲ್ಲ ಅವರು ಕೂಡ ಪ್ರೈವೇಟ್ ಅವರೇ. ಆ ಪ್ಲೇನ್ ಕ್ರ್ಯಾಶ್ ಆಗಿದ್ದು ಒಂದು ವಿಜುವಲ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, VSR ಅಡ್ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಆ ಒಂದು ಕಂಪ್ನಿ ಆ ಒಂದು ಪ್ಲೇನ ನಡೆಸೋದು. ಈ ಪುಣೆಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ಯಾವುದೋ ಒಂದು ಎಲೆಕ್ಷನ್ಗೆ ಒಂದು ರ್ಯಾಲಿ, ಪಬ್ಲಿಕ್ ರ್ಯಾಲಿನ ಮಾಡೋದಕ್ಕೆ ಅಂತ ಅವರು ಪುಣೆಗೆ ಬರ್ತಾ ಇದ್ದಾರೆ. ಅಂದರೆ ಆ ವೀಕಲ್ಲಿ ಅವರು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ಅವರು ಪುಣೆಗೆ ಲ್ಯಾಂಡ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಮುಂಬೈಯಿಂದ ಹಿಡಿದು ಬರ್ತಾರೆ ಇಲ್ಲಿಗೆ. ಆ ಸಮಯದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಯೂಶಲಿ ಥರ ಪ್ಲೇನ್ ಕ್ರ್ಯಾಶ್ ಆದಮೇಲೆ ಯಾರು ಇದರ ಜವಾಬ್ದಾರಿನ ವಹಿಸ್ಕೋತಾರೆ ಇಂಡಿಯಾದಲ್ಲಿ ಅಂತ ಅಂದರೆ, CA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಇದ್ರ ಮುಂಚೆ ಅಹಮದಾಬಾದಲ್ಲಿ ಆದಂಥ ಪ್ಲೇನ್ ಕ್ರ್ಯಾಶ್ನ ನೋಡಿದ್ದೀವಿ. ಅದಾದಮೇಲೆ ಇವ್ರು ಏನು ಮಾಡಬೇಕಾಗತ್ತೆ, ಒಂದು ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಏನಾಯಿತು, ಹೇಗಾಯಿತು, ಯಾವ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಇದಾಯಿತು ಅಂತ. ಇವತ್ತಿನವರೆಗೂ ಅದ್ರ ಬಗ್ಗೆ ಯಾವುದೇ ಇನ್ವೆಸ್ಟಿಗೇಷನ್ ಕನ್ಕ್ಲೂಷನ್ ಸಿಕ್ಕಿಲ್ಲ. ಇನ್ವೆಸ್ಟಿಗೇಷನ್ ಏನು ನಡೀತದೆ, ಆ ಪ್ಲೇನಲ್ಲಿ ಎಲ್ಲರೂ ಸತ್ತೋಗ್ತಾರೆ, ಬಟ್ ಒಬ್ಬ ವ್ಯಕ್ತಿ ಉಳ್ಕೋತಾನೆ. ಅಂಥ ದುರ್ಘಟನೆಯಿಂದ ಇನ್ನೂ ಜನ ಆಚೆಗೆ ಬಂದಿಲ್ಲ. ಬಟ್ ಇಲ್ಲಿ ನಡೆದಂಥ ಒಂದು ಪ್ಲೇನ್ ಕ್ರ್ಯಾಶ್ನ ಕೂಡ DGCAನೇ ಈ ಮುಂದೆ ನಿಂತು ಅದಕ್ಕೆ ಏನು ಕಾರಣ, ಯಾವ ಒಂದು ಟೆಕ್ನಿಕಲ್ ಇಶ್ಯೂ, ಇದರಿಂದ ಬೇರೆ ಏನಾದ್ರು ಇದಿದೆಯಾ ಅಂತ ಒಂದು ಫೈಂಡ್ ಔಟ್ ಮಾಡಬೇಕು. ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಈಗ ಪೊಲಿಟಿಕಲಿ ಏನಾದರೂ ರಿಫಾರ್ಮೇಷನ್ ಆಗುತ್ತಾ ಮಹಾರಾಷ್ಟ್ರದಲ್ಲಿ ಅಂತ ಯೋಚನೆ ಮಾಡೋದಾದರೆ, ಈಗ ಇವ್ರು ಏನಿದ್ರು ಅಜಿತ್ ಪವಾರ್ ಅವ್ರು ಏನಿದ್ರು, ಅವರು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ BJP ಪಾರ್ಟಿಗೆ ಅಲೈನ್ ಆಗಿದ್ರು. ಈಗ ಇವರು ಡೆಪ್ಟಿ CM ಆಗಿದ್ದರು. ಮಹಾರಾಷ್ಟ್ರದಲ್ಲಿ ಇಬ್ಬರು ಡೆಪ್ಟಿ CM ಇದ್ದರು. BJP ಜೊತೆಗೆ ಅಲೈನ್ ಆಗಿ ಇವರು ಡೆಪ್ಟಿ CM ಆದಮೇಲೆ, ಈಗ ಇವ್ರು ಸತ್ತ ನಂತರ ಆಬ್ವಿಯಸ್ಲಿ ಇವರ ಪಾರ್ಟಿಯಿಂದಲೇ ಯಾರು ಒಬ್ಬರು ಡೆಪ್ಟಿ CM ಆಗಬೇಕು. ಅಥವಾ ಈಗ ಏನು BJP ಏನು ಡಿಸೈಡ್ ಮಾಡ್ತಾರೆ ಆ ರೀತಿ ಈ ಒಂದು ಪೊಲಿಟಿಕಲ್ ನ್ಯೂಸ್ ಆಗೋದಂತೂ ಗ್ಯಾರಂಟಿ. ಆ್ಯಕ್ಚುಲಿ ಪೊಲಿಟಿಷಿಯನ್ಸ್ ಯಾವ್ದಾದ್ರು ಒಂದು ಪ್ಲೇನ್ ಕ್ರ್ಯಾಶ್ ಆದರೆ ಅದರಿಂದ ಬೇರೆ ಏನಾದರೂ ಇದೆಯಾ, ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹುಡ್ಕೋದು ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ವೆಸ್ಟಿಗೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತು, ಒಂದು ಪಾರ್ಟಿ ಅಥವಾ ಒಂದು ಪಕ್ಷ ಅಂತ ಅಂದರೆ, ಒಂದು ಪಾರ್ಟಿನಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಇದ್ದರೆ ಅದಕ್ಕೆ ಆಗದೆ ಇರೋವಂಥವ್ರು, ಅದಕ್ಕೆ ಅಪೋಸಿಟ್ ಪಾರ್ಟಿಯವರು ಇದಕ್ಕೇನಾದ್ರು ಸೇಡು ತೀರಿಸ್ಕೋಬೇಕು ಅಂತಲೂ ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ಥರ ಎಲ್ಲ ಪರ್ಸ್ಪೆಕ್ಟಿವಲ್ಲೂ ಯೋಚನೆ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕಾಗುತ್ತೆ. ಏನೇನೋ ಕಾರಣ ಇದೆ ಹಿಂದೆ, ಅಥವಾ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನೋಡಬೇಕಾಗುತ್ತೆ. ಇವಾಗ ಪ್ಲೇನ ನಡೆಸಿದ್ದು ಪ್ರೈವೇಟ್ ಕಂಪ್ನಿ. ಸೊ ಆ ಪ್ರೈವೇಟ್ ಕಂಪ್ನಿ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನಾದರೂ ಪೈಲಟ್ ಏನಾದರೂ ಬೇರೆ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇದೆಯಾ, ಇಂಟೆನ್ಷನ್ ಇದೆಯಾ,
ಅಥವಾ ಬೈ ಆಕ್ಸಿಡೆಂಟಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದನ್ನ ಕಂಡುಹಿಡಿಯೋದು ಇನ್ನೂ ಬಾಕಿ ಇದೆ. ಸೊ ಮಹಾರಾಷ್ಟ್ರಲ್ಲಿ ಆಗಿರೋಂಥ ಒಂದು ಇನ್ಸಿಡೆಂಟ್ ಇವತ್ತು ಇಂಡಿಯಾದಲ್ಲಿ ಒಂದು ಸೆನ್ಸೇಷನ್ ನ್ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಅಜಿತ್ ಪವಾರನ್ನು ನೋಡೋದಾದರೆ ಅವರು ಬೈ ಬರ್ತ್ ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಹುಟ್ಟಿ ಬೆಳೆದವರು. ಅವರು 6 ಟೈಮ್ ಡೆಪ್ಯೂಟಿ ಸಿ ಎಮ್ ಆಗಿದ್ದಾರೆ. ಒಂದು ತುಂಬ ಲಾಂಗ್ ಟೈಮಲ್ಲಿ ಡೆಪ್ಯೂಟಿ ಸಿ ಎಮ್ ಆಗಿರೋದು ಅದು ಅಜಿತ್ ಪವಾರ್ ಅವರು. ಮಹಾರಾಷ್ಟ್ರಲ್ಲಿ ನಡೆದಂಥ ಇನ್ಸಿಡೆಂಟ್ಗಳು ಇದಕ್ಕೂ ಮುಂಚೆ ನಡೆದಿರೋದು ಯಾವುದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಒಂದು ಹೈದ್ರಾಬಾದಲ್ಲಿ ನಡೆದಿತ್ತು, ಪ್ಲೇನ್ ಕ್ರ್ಯಾಶ್ ಆಗಿತ್ತು. ಆ ಪ್ಲೇನ್ ಕ್ರ್ಯಾಶಲ್ಲಿ ಸಿ ಎಮ್ ಸತ್ತೋಗಿದ್ದು, ಈ ಥರ ಎಲ್ಲ ನ್ಯೂಸ್ ಇದೆ. ಈಗ ಇಂಟೆಲಿಜೆನ್ಸ್ ನ್ಯೂಸ್ ನೋಡೋಕೋದ್ರೆ ಇನ್ವೆಸ್ಟಿಗೇಷನ್ ಆದಮೇಲೆ ಇದಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರಾ, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಹಿಂದೆ ಇದೆ, ಅಥವಾ ಅಪೋಸಿಷನ್ ಪಾರ್ಟಿಯವ್ರು ಇದ್ದಾರಾ, ಬೇಕು ಅಂತ ಮಾಡಿದಾರಾ, ನ್ಯಾಚುರಲಿ ಈ ಥರ ಆಗಿರೋದಾ, ಇನ್ಸಿಡೆಂಟು ಬೈ ಆಕ್ಸಿಡೆಂಟ್ ಆಗಿರೋದು, ಎಲ್ಲ ವಿಚಾರಗಳನ್ನ ಇನ್ವೆಸ್ಟಿಗೇಷನ್ ಅವರು ಹೊರಗಡೆ ಹಾಕಿ ಮೇಲೇ ಎಲ್ಲ ಅರ್ಥ ಆಗುತ್ತೆ. ಸೊ ಈಗಿರುವಂಥ ಇನ್ಫಾರ್ಮೇಷನ್ಗಳಿಷ್ಟು ನೋಡುವ ನೆಕ್ಸ್ಟು ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಬಂದಮೇಲೆ ನೆಕ್ಸ್ಟ್ ವೀಡಿಯೋ ಮಾಡೋಣ.